ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಚಾರುಗೆ ಬೀಳ್ಕೊಟ್ಟುವ ಚಾರಿ. ಹಾಗೆ ಚಾರು ಪ್ರವೇಶಿಸೇ ಬಿಟ್ಲ ಅವಳ ಮನೆಯನ್ನು. ಮತ್ತೊಮ್ಮೆ ಗೃಹ ಪ್ರವೇಶ ಆಯ್ತಾ ಚಾರುದು. ತವರ ಮನೆಗೆ ಹಾಜರಾದ್ಲ. ತವರ ಮನೆ ಬರ್ತದ್ದಾಗೆ ಗೃಹದ ಬಂಧನದಲ್ಲಿ ಇರಬೇಕಾಗಿದೆಯಾ, ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರುನ ಚಾರಿಯಿಂದ ದೂರ ಮಾಡಬೇಕು ಅಂತ ಸಾಕಷ್ಟು ಶತ ಪ್ರಯತ್ನ ಮಾಡಿದ ಮಾನ್ಯತಾ ವೈಶ್ವಾಕಾಗೆ ಇಂದು ಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಇವತ್ತು ಮಂಜರಿ ಕೊಟ್ಟ ಐಡಿಯಾ ವರ್ಕೌಟ್ ಆಗಿದೆ. ಇಡೀ ಅಗ್ರಹಾರದ ಜನ ನಾರಾಯಣಾಚಾರ್ ಕುಟುಂಬದ ವಿರುದ್ಧ ನಿಂತು ಇಲ್ಲಿ ಚಾರುನ ಚಾರಿಯಿಂದ ದೂರ ಮಾಡಿದ್ದಾರೆ. ಅಕ್ರಮ ಸಂಬಂಧ ಹಾಗೆ ಹೀಗೆ ಅಂತ ಇನ್ನಿಲ್ಲದ ಮಾತುಗಳನ್ನು ಹೇಳಿ ಗುರುಗಳನ್ನ ಕರೆಸಿ ನಾರಾಯಣಾಚಾರ್ಗಳಿಗೆ ಎಚ್ಚರಿಕೆನ ಕೊಟ್ಟು ಬಹಿಷ್ಕರಿಸಲಾಗುತ್ತೆ ಅನ್ನೋ ಬ್ಲ್ಯಾಕ್ ಮೇಲ್ ಮಾಡಿದ್ದೆ ಇಲ್ಲಿ ಚಾರಿನ ದೂರ ಮಾಡಿದ್ದಾರೆ. ಇಲ್ಲಿ ಮನೆಯವ್ರು ಯಾರು ಇಬ್ಬರನ್ನ ಕೂಡ ದೂರ ಮಾಡಬೇಕು ಅಂತ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ. ಆದರೆ ಆ ಒಂದು ನಿರ್ಧಾರ ಇಬ್ಬರನ್ನ ದೂರ ಮಾಡೋ ಕಡೆನೇ ಹೋಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅವರ ಇಂಟೆನ್ಷನ್ ಇದ್ದದ್ದೇ ಅದಾಗಿರೋದ್ರಿಂದ ಒಮ್ಮೆ ಮನೆಗೆ ಬಂದ ಚಾರುನ ಲಾಕ್ ಮಾಡೋದಾಗಿ ಮಾನ್ಯತಾ ಅಂದ್ಕೊಂಡಿದ್ದಾರೆ. ಇಲ್ಲಿ ಚಾರಿ ಇಬ್ಬರು ಕೂಡ ಒಂದು ಬೆಟ್ಟದಲ್ಲಿ ಮದುವೆ ಆಗಿದ್ರು. ಮನೆಗೂ ಕೂಡ ಬಂದಿದ್ರು. ಮನೆಯವರೆಲ್ಲರ ಪ್ರೀತಿ ಗಳಿಸಿ ಆ ಮನೆಯ ಮುದ್ದು ಸೊಸೆ ಆಗಿದ್ಲು ಚಾರು. ನಾರಾಯಣಾಚಾರ್ ಆಕೆ ನನ್ನ ಮನೆ ಮಹಾಲಕ್ಷ್ಮಿ ಅಂತಾನೆ ಅಂದ್ಕೊಂಡ್ಬಿಟ್ಟಿದ್ರು. ಆಕೆಯಿಂದಾನೆ ಇವತ್ತು ನಾವು ನೆಮ್ಮದಿಯಾಗಿ ಉಸಿರಾಡ್ತಿದ್ದೀವಿ ಅಂದರೆ ಆಕೆಯಿಂದಾನೆ. ಆಕೆ ನಮ್ಗೆ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದೆ. ಆ ಮಗುಗೆ ಏನಾದರೂ ಆ ರೀತಿ ಮನೆಯಿಂದ ಓಡಿಸಿ ಅವರ ಮದುವೆ ಅಸಂಬದ್ಧ ಅಂತ ಹೇಳಿಬಿಟ್ರೆ ಖಂಡಿತ ದೇವ್ರು ಕೂಡ ಮೆಚ್ಚೋದಿಲ್ಲ. ಹೇಳಿ ಜನ್ಮಕ್ಕೂ ಕೂಡ ಪಾಪ ಕಾಡ್ಬಿಡುತ್ತೆ. ನನ್ನಿಂದ ಯಾವುದೇ ಕಾರಣಕ್ಕೂ ಚಾರುನ ಈ ಮನೆಯಿಂದ ಓಡಿಸೋಕ್ಕಾಗೋದಿಲ್ಲ ಅಂತ. ಆದರೆ ಇಲ್ಲಿ ವೈಶ್ವಕ ಮಾತ್ರ ಇಲ್ಲ, ಹೋಗಲೇಬೇಕು, ನನ್ನ ಮಗುಗೆ ತೊಂದರೆ ಮಾಡಿದಾಳೆ, ಈ ಮನೆ ರಾಕ್ಷಸಿ ಇವಳಿಗೆ ಇಷ್ಟೆಲ್ಲ ಆತಿಥ್ಯಾನ ಅಂತ ಹೇಳಿದರು. ಇಲ್ಲಿ ವೈಶ್ವಕ ವಿರುದ್ಧ ನಿಂತು ಮಾತನಾಡ್ತಾರೆ ಹೊರತು ನಾರಾಯಣಾಚಾರ್ ಅವಳ ಪರವಾಗಿ ಮಾತನಾಡುವುದಿಲ್ಲ. ಇಂಥ ಸಮಯದಲ್ಲೂ ಕೂಡ ಸತ್ಯ ಹೊರಗಡೆ ಬರಬೇಕಾಗುತ್ತೆ ಅನ್ನೋ ಸೂಕ್ಷ್ಮ ಎಚ್ಚರಿಕೆನ ವೈಶ್ವಕ ಕೊಡ್ತಾರೆ. ಆದರೂ ಕೂಡ ಮತ್ತೊಬ್ಬರಿಗೆ ನನ್ನಿಂದ ಅನ್ಯಾಯ ಆಗೋದಕ್ಕೆ ನಾನು ಬಿಡುವುದಿಲ್ಲ, ನನ್ನ ಸತ್ಯ ಆಚೆ ಬರುತ್ತೆ ಅನ್ನೋ ಭಯಕ್ಕೆ ಆಕೆಗೆ ಅನ್ಯಾಯ ಮಾಡುವುದಿಲ್ಲ ಅನ್ನೋ ಬದ್ಧ ನಿರ್ಧಾರಕ್ಕೆ ಬೀಳ್ತಾರೆ ಇಲ್ಲಿ ನಾರಾಯಣಾಚಾರ್. ಇಲ್ಲಿ ಚಾರು ಮತ್ತು ಚಾರಿ ಇಬ್ಬರು ಕೂಡ ಗುರುಗಳನ್ನ ಒಪ್ಪಿಸೋ ಕೆಲ್ಸಕ್ಕೆ ಮುಂದಾಗ್ತಾರೆ. ಗಂಧರ್ವರು ಮದುವೆ ಆಗ್ತಾ ಇದ್ರು ಅಂದಿನ ಕಾಲದಲ್ಲಿ ಪ್ರಕೃತಿ ಸಾಕ್ಷಿಯಾಗಿ. ನಾವು ಕೂಡ ಪ್ರಕೃತಿ ಸಾಕ್ಷಿಯಾಗಿ ಮದುವೆ ಆಗಿದ್ವಿ ಅಂತ ಹೇಳ್ತಿದ್ದಾರೆ. ನಾರಾಯಣಾಚಾರ್ ಕೂಡ ಮದುವೆ ಅಂತಕ್ಕಂಥದ್ದು ಮನಸ್ಸುಗಳ ಮಿಲನ, ಆ ಒಂದು ಪ್ರೀತಿ ಅವರಿಬ್ಬರ ನಡುವೆ ಇದೆ ಅಂತ ಹೇಳ್ತಾರೆ. ಆದರೂ ಕೂಡ ಈ ಸಮಾಜದ ಕಟ್ಟುಪಾಡುಗಳ ನಡುವೆ ಬದುಕ್ತಿದ್ವಿ ಅಂದಮೇಲೆ ಅದಕ್ಕೆ ಹೋಗುಟ್ಟು ಬದುಕಬೇಕಾಗತ್ತೆ. ಜೊತೆಗೆ ಯಾವುದೇ ಪೌರೋಹಿತ್ಯ ಇಲ್ಲದೆ, ಜನಗಳಿಲ್ಲದೆ, ಯಾವುದೇ ಸಾಕ್ಷಿ ಇಲ್ಲದೆ ಮದುವೆ ಆಗಿದ್ರೆ ಕೋರ್ಟ್ ಕೂಡ ಇದನ್ನು ಮದುವೆ ಅಂತ ಸಮ್ಮತಿಗೊಳಿಸೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಅಂದಮೇಲೆ ನಾವು ಹೇಗೆ ಇಲ್ಲ, ಯಾವುದೇ ಕಾರಣಕ್ಕೂ ಇದು ಅಸಂಬದ್ಧ ಅಂತ ಹೇಳ್ತಾರೆ ಗುರುಗಳು ಕೂಡ. ಆದರೆ ಇಲ್ಲಿ ಚಾರಿ ಹತ್ರ ನಿಜವಾಗ್ಲೂ ಆಗಿದ್ರೆ ನಮ್ಮ ಸಂಬಂಧ ಅಕ್ರಮಣ ಅಂತ ಹೇಳಿ ಕಣ್ಣೀರು ಹಾಕಬೇಕಿದ್ರೆ ಈ ಕಡೆ ಚಾರು ದಯವಿಟ್ಟು ಯಾವತ್ತೂ ಆ ರೀತಿ ಅನ್ಕೋಬೇಡಿ ಚಾರು ಮೇಡಮ್. ಯಾರು ಏನೇ ಹೇಳಿದ್ರು ಕೂಡ ಯಾವತ್ತೂ ನೀವು ನನ್ನ ಹೆಂಡ್ತಿನ ಎಂಥ ಪರಿಸ್ಥಿತಿ ಬರಲಿ ಈ ಸಮಾಜದ ವಿರುದ್ಧ ನಿಂತರೂ ಪರವಾಗಿಲ್ಲ, ಹೋರಾಟ ಮಾಡಿದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭ ಬಂದರೂ ನಾನಂತೂ ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀನು ಅಷ್ಟು ನಿಜವಾಗ್ಲೂ ಪ್ರೀತಿ ಮಾಡ್ತೀಯ ರಾಮಾಚಾರಿ ಅಂದಾಗ ಹೌದು, ನಾನು ನಿಮ್ಮನ್ನು ಅಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಚಾರಿ ಐ ಲವ್ ಯು ಹೇಳದೇ ಇರಬಹುದು, ಆದರೆ ಚಾರು ಬಗ್ಗೆ ಚಾರಿ ಮನಸ್ಸಲ್ಲಿ ಅಂಥ ಒಂದು ಸ್ಥಾನ ಇದೆ. ಆದರೆ ಇಲ್ಲಿ ಮಾವನ ಹತ್ರ ಬಂದಿದ್ದೆ ಚಾರು ಕಾಲಿಟ್ಕೊಂಡು ಕೇಳ್ಕೊತಿದ್ದಾಳೆ, ದಯವಿಟ್ಟು ಮಾವ ಬೇಕಿದ್ರೆ ನಾನು ಇಲ್ಲೇ ಉಸಿರು ಬಿಟ್ಬಿಡ್ತೀನಿ, ಆದರೆ ದಯವಿಟ್ಟು ನನ್ನನ್ನು ಈ ಮನೆಯಿಂದ ಕಳಿಸ್ಬೇಡಿ, ರಾಮಾಚಾರಿಯಿಂದ ನನ್ನನ್ನು ದೂರ ಮಾಡಬೇಡಿ ಅಂತ. ನನಗೂ ಆಸೆ ಇಲ್ಲಮ್ಮ, ಆದರೆ ಏನು ಮಾಡೋದು, ಪರಿಸ್ಥಿತಿ ಆಗಿದೆ, ನಿನಗೆ ಹೇಗೆ ಈ ಮನೆ ಬಿಟ್ಟು ಹೋಗೋಕ್ಕಾಗೋದಿಲ್ವೋ, ಉಸಿರು ಚೆಲ್ಲಿದ್ರೂ ಪರವಾಗಿಲ್ಲ ಅಂತ ಹಾಗೆ ಪೌರೋಹಿತ್ಯ ಬಿಟ್ಟು ನನ್ನಿಂದ ಬದುಕೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾಳೆ. ಗುರುಗಳು ಹೇಳಿದಾಗೆ ಆಗತ್ತೆ ಅಂತ ಹೇಳ್ತಿದ್ದಾಗೆ ಇಲ್ಲಿ ಮಾನ್ಯತಾ ಎಂಟ್ರಿ ಕೊಡ್ತಾರೆ. ಫೈನಲಿ ಮಾನ್ಯತಾ ಅವ್ರನ್ನ ಇಲ್ಲಿ
ನಾಣಾಚಾರ್ಯ ಕಾಲ್ ಮಾಡಿ ಕರೆದಿದ್ದಾರೆ. ಜೈಶಂಕರ್ ಅವ್ರು ಬರ್ತಾರೆ ಅನ್ಕೊಂಡಿದ್ರು, ಆದರೆ ಇಲ್ಲಿ ಬಂದಿರುವುದು ಮಾನ್ಯತಾ ಅಲ್ಲಿಗೆ ಬಂದಿದ್ದ ವಿಷಯ ಜೈಶಂಕರ್ ಅವ್ರಿಗೆ ತಿಳಿದು ಕೂಡ ಇಲ್ಲ. ಇಲ್ಲಿ ಚೋಟುನ ಕೇಳ್ತಿದ್ದಾಗೆ ಅಮ್ಮ ಅಕ್ಕನ ಮನೆಗೆ ಹೋಗಿದ್ದಾರೆ ಅನ್ನೋ ವಿಷಯನ ಹೇಳಿದಾಗ ಯಾವ ಅನಾಹುತ ಮಾಡೋಕೆ ಹೋಗಿದಾಳು ಅಂತ ಅನ್ಕೋತಾರೆ. ನಂತರ ಇದು ಜೈಶಂಕರ್ ಅವ್ರು ಬರ್ಲಿಲ್ವಾ ಅಂತ ಕೇಳಿದಾಗ ಇಲ್ಲ ಅವ್ರು ಬರ್ಲಿಲ್ಲ, ನೀವು ಫೋನ್ ಮಾಡಿದಾಗ ಅವ್ರು ಮೀಟಿಂಗ್ ಹೋಗ್ತಾ ಇದ್ರು, ಅದಕ್ಕೆ ನಾನು ಬಂದೆ, ಕಾಲ್ ಮಾಡಿದ್ದು ಯಾಕೆ, ಕರ್ಸಿದ್ ಯಾಕೆ ಅಂತ ಕೇಳ್ತಿದ್ದಾರೆ. ಅದು ಈ ರೀತಿ ನಮ್ಮ ಅಗ್ರಹಾರದಲ್ಲಿ ಯಾರು ಕೂಡ ಇವರ ಮದುವೆನ ಅಕ್ರಮ ಮದುವೆ ಅಂತ ಹೇಳ್ತಿದ್ದಾರೆ, ಒಪ್ಕೋತಾ ಇಲ್ಲ, ಅದಕ್ಕೋಸ್ಕರ ಇಲ್ಲ ಅಂದ್ರೆ ಬಹಿಷ್ಕಾರ ಹಾಕ್ತೀವಿ, ಪೌರೋಹಿತ್ಯದಿಂದ ದೂರ ಇಡ್ತೀವಿ ಅಂತಿದ್ದಾರೆ. ಅದಕ್ಕೆ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂತ ಹೇಳೋಕೆ ಕರೆಸಿದ್ದು ಅಂತ ಹೇಳ್ತಿದ್ದಾಗೆ, ಏನು ಇಷ್ಟು ದಿನ ನನ್ನ ಬೇಬಿ ಪ್ರೀತಿಸಿದಾಳೆ, ಏನು ನಂಗೆ ಇಷ್ಟ ಇಲ್ಲ ಅಂದರೂ ಕೂಡ ಚೆನ್ನಾಗಿದ್ದಾಳೆ, ಅವಳು ಪ್ರೀತಿಯಿಂದ ಇದ್ದಾಳೆ ಅನ್ನೋ ಕಾರಣಕ್ಕೆ ಸುಮ್ಮನಿದೆ. ಆದರೆ ನನ್ನ ಮಗಳು ಇಷ್ಟೆಲ್ಲ ಮಾಡಿದ್ರು ನೀವು ಈ ರೀತಿಯಾಗಿ ನೋಡಿದ್ಯಾ ಚಾರು, ಮನೆ ಅಂತ ಬಿದ್ದು ಸಾಯ್ತಿದ್ಯಲ್ಲ, ಇವತ್ತು ಎಲ್ಲರೂ ಕೂಡ ಬಹಿಷ್ಕಾರದ ಭಯಕ್ಕೆ ನಿನ್ನ ಮನೆಯಿಂದ ಹೊರಗಡೆ ಹಾಕೋಕೆ ಸಿದ್ಧವಾಗಿದ್ದಾರೆ. ನನ್ನ ಮಗಳು ನನಗೂ ಮಾತಾಡದೇ ಇರಬಹುದು, ಆದರೆ ತವರ ಮನೆ ಯಾವತ್ತೂ ಕೂಡ ಅವಳಿಗೆ ತೆರೆದೇ ಇರುತ್ತೆ, ಬಾ ಬೇಬಿ ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗಿ ಅಂತ ಕರೆದಿದ್ದಲ್ಲ, ನಮ್ಮ ಗುರುಗಳು ಅದಕ್ಕೆ ಒಂದು ಪರಿಹಾರನ ತಿಳಿಸಿದ್ದಾರೆ. ಇವರಿಬ್ಬರ ಮದುವೆ ಯಾರೂ ಇಲ್ಲದೆ ನಡೆದು ಹೋಗಿದೆ, ಅದಕ್ಕೆ ಇವರಿಬ್ಬರನ್ನ ಮತ್ತೊಮ್ಮೆ ಮದುವೆ ಮಾಡಿಸೋದು ಅಂತಿದ್ದಾಗೆ ಇಲ್ಲಿ ಚಾರಿಗೆ ಫುಲ್ ಖುಷಿ ಆಗಿಬಿಡತ್ತೆ. ನಮ್ಮ ಮನೆ ಮಹಾಲಕ್ಷ್ಮಿನ ಕಳಿಸ್ಕೊಡ್ತೀವ ನೀವು, ಖಂಡಿತ ಇಲ್ಲ ಅಂತ ಹೇಳ್ತಿದ್ದಾಗೆ, ಏನೋ ಮತ್ತೊಮ್ಮೆ ಮದುವೆನ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೂ ಇದಕ್ಕೆ ನಾನು ಅವಕಾಶ ಕೂಡ ಕೊಡೋದಿಲ್ಲ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಿದ್ರೆ ಯಾಕೆ ಆಗೋದಿಲ್ಲ ಅಂತ ಕೇಳ್ತಿದ್ದಾಳೆ ಚಾರು ಕೂಡ. ನೀನಮ್ಮ ಅನ್ನೋದು ನಾನಂತೂ ಬರಲ್ಲ ಅಂತ ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಅಂತ ಮಾನ್ಯತಾ ಕೇಳ್ತಿದ್ರೆ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ದೇವಸ್ಥಾನದಲ್ಲಿ ಎಲ್ಲರನ್ನ ಕರೆದು ಶಾಸ್ತ್ರೋಕ್ತವಾಗಿ ಪೌರೋಹಿತ್ಯದ ಮುಂದೆ ಅಗ್ನಿ ಸಾಕ್ಷಿ ಮುಂದೆ ಇವರಿಬ್ಬರ ಮದ್ವೆ ಮಾಡಿಸ್ಬೇಕು ಅಂತದಾಗೆ. ಹೌದಾ, ನಮಗೂ ಕೂಡ ನೆಂಟರಿಷ್ಟಿದ್ದಾರೆ, ಅವ್ರ ನಾವು ಕೂಡ ಕಳಿಬೇಕು, ಏನು ದೇವಸ್ಥಾನದಲ್ಲಿ ಮದುವೆ ಅಲ್ಲ, ಅದೆಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಸರಿ ಆಯಿತು, ನಾವು ಏನು ನಿಮ್ಮನ್ನು ಅವ್ರನ್ನೆಲ್ಲ ಕರಿಬೇಡಿ ಅಂತ ಹೇಳಿಲ್ಲ, ಎಷ್ಟು ಜನ ಬೇಕಾದರೂ ಕರ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಏನಮ್ಮ ನನ್ನ ಮನೆಯವ್ರ ಹತ್ರ ಕಾಸಿಲ್ಲ ದುಡ್ಡಿಲ್ಲ ಅಂತ ನೀನು ಈ ರೀತಿ ಮಾತಾಡ್ತಿದ್ಯಾ, ಅಪ್ಪನೇ ಸರಿ ಇರೋ ನಿನಗೆ ಅಂತ ಜೈಶಂಕರ್ ಅವ್ರಿಗೆ ಚಾರು ಕಾಲ್ ಮಾಡೋಕ್ಕೆ ಹೋದರೆ, ಇಲ್ಲಿ ರಾಮಾಚಾರಿ ತಡೆದು ನೋಡಿ ಮೇಡಮ್ ನೀವು ಹೇಗೆ ಹೇಳ್ತಿರೋ ಹಾಗೆ ನೀವು ಎಷ್ಟು ಲಕ್ಸುರಿಯಾಗಿ ನಮ್ಮಿಂದ ಮಾಡೋಕ್ಕಾಗುತ್ತೋ, ಎಷ್ಟು ಸ್ಥಿತಿಬದ್ಧವಾಗಿ ಮಾಡೋಕ್ಕಾಗುತ್ತೋ ಹಾಗೆ ಮದುವೆ ಮಾಡಿಕೊಡ್ತೀವಿ ಚೌಟ್ರಿನಲ್ಲಿ, ನಿಮ್ಗೆ ಎಷ್ಟು ಜನ ಬೇಕು ಅಷ್ಟು ಜನನ ಕರೀರಿ ಅಂತ ಹೇಳ್ತಾರೆ. ಬೇಡ ಚಾರು ಮೇಡಮ್ ನಿಮ್ಮ ತಂದೆಗೆ ಕಾಲ್ ಮಾಡಬೇಡಿ ಅಂತ ಕೂಡ ಚಾರಿ ತಡೀತಾರೆ. ತದನಂತರ ಆಯಿತು, ಅಲ್ಲಿವರೆಗೂ ಈಗ ಕುತ್ತಿಗೆಯಲ್ಲಿರೋ ಮಾಂಗಲ್ಯ ಹೇಗೆ ಮದುವೆ ಮುರಿತೀರಾ ಅಂತದಾಗೆ ಗೌರಿ ಪೂಜೆ ಮಾಡಿ ತಾಳಿನ ತೆಗೆದು ಆನಂತರ ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ಮಾಡ್ತಾನೆ ಚಾರಿ ಅಂತ ಹೇಳಿದಾಗ, ಹಾಗಿದ್ರೆ ಅಲ್ಲಿವರೆಗೂ ಇವಳು ನಿಮ್ಮ ಮನೆ ಸೊಸೆ ಅಲ್ಲ ಅಂದಮೇಲೆ ಯಾಕೆ ಇವಳು ಇಲ್ಲಿರಬೇಕು, ನನ್ನ ಮನೇಲಿ ಇರ್ತಾಳೆ, ನಿಮ್ಮ ಮುಹೂರ್ತ ದಿನ ಹೇಳಿ ಕಳಿಸಿ, ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಚಾರುಗೆ ಹೋಗೋಕೆ ಇಷ್ಟ ಇಲ್ಲ, ಆದರೆ ಹೋಗಲೇಬೇಕಾಗಿದೆ, ಅತ್ತೆ ಮಾವನ ಆಶೀರ್ವಾದ ತಗೋತಾಳೆ. ಈ ಕಡೆ ಅತ್ತೆ ಕೂಡ ಧೈರ್ಯ ಹೇಳ್ತಾರೆ. ನಂತರ ಚಾರಿನ ಹಗ್ಗು ಮಾಡಿ ಮನಸ್ಸಿಲ್ದಿರೋ ಮನಸ್ಸಲ್ಲಿ ಇಲ್ಲಿ ಮಾನ್ಯತಾ ಜೊತೆ ಹೋಗ್ತಿದ್ರೆ ಖಂಡಿತ ಇನ್ನು ನನ್ನ ಮಗಳು ವಾಪಸ್ ಬರುವುದಿಲ್ಲ ಅನ್ನೋ ಮನಸ್ಥಿತಿಲಿ ಮಾನ್ಯತಾ ಚಾರುನ ಕರ್ಕೊಂಡು ಹೋಗ್ತಿದ್ದಾರೆ. ಫೈನಲಿ ಚಾರುನ ಬೀಳ್ಕೊಡ್ತಾರೆ ಮನೆಯವರು. ತದನಂತರ ಇಲ್ಲಿ ಮಾನ್ಯತಾ ತನ್ನ ಮಗಳನ್ನ ಕರ್ಕೊಂಡು ಹೋಗಿ ಮನೆ ಒಳಗಡೆ ಲಾಕ್ ಮಾಡೋಕೆ ಸಿದ್ಧವಾಗಿದ್ರೆ ಈ ಕಡೆ ನಾಣಾಚಾರ್ಯ ಹತ್ರ ಬಂದಿದೆ. ಏನು ನಿನ್ನ ಮಗನ ಮತ್ತೆ ಸೊಸೆ ಮದುವೆ ಮಾಡಿಸ್ತಿದ್ಯಾ, ಅವಳು ಎದುರುವುದಿಂದಾನೆ ಅಲ್ವಾ ನಿನಗೆ ಇಷ್ಟೆಲ್ಲ ಶಕ್ತಿ, ಅವಳೇನಾದರೂ ಈ ಮನೆಯಿಂದ ಹೋಗಿದ್ರೆ ಖಂಡಿತ ಅನ್ಕೊಂಡಿದ್ಯಾ ಮದುವೆ ಮಾಡಿಸ್ಬಹುದು ಅಂತ, ಖಂಡಿತ ಯಾವುದೇ ಕಾರಣಕ್ಕೂ ಸಾಧ್ಯ ಅಲ್ಲ. ಮತ್ತೆ ಅವಳಿ ಮನೆಗೆ ವಾಪಸ್ ಬರ್ದಿರುವಾಗೆ ಏನೇನು ಮಾಡಬೇಕು ಎಲ್ಲ ಕೂಡ ಅದು ಮಾಡಿದ್ದಾಗಿದೆ ಅಂತ ಇಲ್ಲಿ ವೈಶ್ವಕ ಮಾವನ ಹತ್ರ ಹೇಳ್ತಾ ಇದ್ರೆ, ಆ ಕಡೆ ಮಾವ ಕಣ್ಣೀರು ಹಾಕ್ತಾರೆ ಚಾರುನ ಕಳಿಸಿ. ಈ ಕಡೆ ಅಪ್ಪ ಕಣ್ಣೀರು ಹಾಕ್ಬೇಡಿಯಪ್ಪ, ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಚಾರಿ ಧೈರ್ಯ ಹೇಳ್ತಾರೆ. ಆದರೆ ಆ ಕಡೆ ತನ್ನ ಮಗಳನ್ನ ಮನೆ ಕರ್ಕೊಂಡು ಬಂದಿರುವುದನ್ನ ನೋಡಿ ಜೈಶಂಕರ್ಗೆ ಶಾಕ್ ಆಗತ್ತೆ. ಏನದು ಅಂತದಾಗೆ ಸತ್ಯ ಗೊತ್ತಾಗತ್ತೆ. ಹೌದಾ ಮಗಳು ಮದುವೆ ಆಗತ್ತೆ ನಮ್ಮ ಕಣ್ಮುಂದೆ ಕೂಡ ಅಂತ ಅವ್ರು ಖುಷಿ ಪಡ್ತಾ ಇದ್ರೆ ಇಲ್ಲಿ ಮಾನ್ಯತಾ ಪ್ಲಾನೇ ಬೇರೆ ಇದೆ. ಹಾಗಿದ್ರೆ ಮಂಜುರಿ ಮಗನ ಜೊತೆ ಚಾರು ಮದುವೆ ಮಾಡಿಸೋಕೆ ಆಕೆ ಸಿದ್ಧವಾಗ್ತಿದ್ದಾರೆ. ಹಾಗಿದ್ರೆ ಇದು ಎಲ್ಲವೂ ಕೂಡ ಸತ್ಯ ತಿಳಿದಿದ್ದೆ ಚಾರು ಗೃಹ ಬಂಧನಕ್ಕೆ ಒಳಗಾಗಬೇಕಾಗತ್ತಾ ಅಥವಾ ಎಲ್ಲವನ್ನ ದಾಟಿ ಮತ್ತೆ ತನ್ನ ಗಂಡನ ಮನೆಗೆ ಬಂದ್ಬಿಡ್ತಾಳ. ಮದುವೆ ಕಾರ್ಯ ನಡೆಯೋದ್ರೊಳಗೆ ಏನೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ ತಗೊಳುತ್ತೆ. ಆ ಕಡೆ ಕಿಟ್ಟಿ ಬಂದಿದ್ದಾರೆ, ಬದುಕಿ ವಾಪಸ್ ಬಂದಿರೋ ಕಿಟ್ಟಿ ದೇವಸ್ಥಾನ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಿದ್ದಾರೆ, ಜೊತೆಗೆ ಬದುಕು ಬಂದಿದ್ದು ಹೇಗೆ ಅನ್ನೋ ಸತ್ಯ ಕೂಡ ರಿವೀಲ್ ಆಗಿದೆ. ಹಾಗಿದ್ರೆ ತನ್ನ ಶತ್ರು ಸಂಹಾರಕ್ಕೆ ಸಿದ್ಧವಾಗಿದ್ದಾನೆ. ತನ್ನ ಮನೆಯವರ
ಹಿತಶತ್ರುಗಳಿಂದ ಕಾಪಾಡುವುದಕ್ಕೆ ಏನು ಮಾಡಬಹುದು ಕೆಟ್ಟಿ, ಯಾವ ರೀತಿ ಎಂಟ್ರಿ ಸಿಗುತ್ತೆ ಕೆಟ್ಟಿಗೆ, ಏನೆಲ್ಲ ಆಗಬಹುದು, ಏನಾಗುತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡುತ್ತೇನೆ, ಮರಿಬೇಡಿ.